Hi everyone, welcome back to Sorted with Sonali. ಇವತ್ತು ವಿಷಯ ಎಂತ ಅಂದರೆ ನನ್ನ ಹಸ್ಬೆಂಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಆಫೀಸ್ ಹೋಗಿದ್ದಾರೆ ಆ್ಯಂಡ್ ಅವ್ರ ಹೆಂಡತಿ ಸೊಕೋಲ್ ಸೊನಾಲಿ ಅಲ್ಲ ನೋಡಿ ನಮ್ಮದು ಉಲ್ಟಾ ಆಗಿರೋ ಸ್ಟೂಲೆಲ್ಲ ನಿನ್ನೆ ಮೊನ್ನೆ ಮನೆಗೆ ಬಂದಿರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅವ್ರ ಹೆಂಡತಿ ಸೊಕೋಲ್ ಸೊನಾಲಿ ಕಂಪ್ಲೀಟ್ ಬೋರ್ ಆಗಿದೆ. ಆಫೀಸಿಗೆ ಹೋಗಿ ಒಂದು ಹಾಫ್ ಆನ್ ಅವರ್ ಆಗಿಲ್ಲ ಅಷ್ಟರಲ್ಲಿ ನನಗೆ ಸ್ವಲ್ಪ ಆನ್ಸೈಟಿ, ಸ್ವಲ್ಪ ಅಯ್ಯಯ್ಯೋ ಐ ಆಮ್ ಅಲೋನ್, ಐ ಆಮ್ ಅಸಮ್ ಇಂಥದ್ದೆಲ್ಲ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಜಸ್ಟ್ ರೆಕಾರ್ಡಿಂಗ್ ಮೈ ಸೆಲ್ಫ್. ಇನ್ನೂ ಸ್ನಾನ ಮಾಡಿಲ್ಲ ನಾನು, ನೋಡ್ತಾ ಇದ್ದೀರಲ್ಲ ಮುಖನೂ ಹಾಗೆ ಇದೆ, ಬಾಡ್ ಹೋಗಿದೆ. ಈಗ ನಾನು ತಲೆಗೆಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಿ ರೆಡಿಯಾಗಿರ್ತೇನೆ. ಸೊ ದ್ಯಾಟ್ ನನ್ನ ಹಸ್ಬೆಂಡ್ ಬಂದಾಗ ಐ ಹ್ಯಾವ್ ಟು ಬಿಕಮ್ ಅ ಟ್ರೆಡಿಷ್ನಲ್ ವೈಫ್. ಆ್ಯಕ್ಟಿಂಗ್ ಎಲ್ಲ ಜೋರಾಗಿ ಮಾಡ್ತಿದ್ದಾನೆ. I'm energetic and I'm missing him. ನೋಡೋಣ. ಆದರೆ ಒಂದು ಲಕ್ಕಿ ಥಿಂಗ್ ಏನು ಗೊತ್ತಾ, ನಮ್ಮ ಮನೆ ನಾವು ಆಲ್ಮೋಸ್ಟ್ 3 weeks ಹೋಗಿ ಬಂದ್ವಲ್ಲ ಊರಿಗೆ, ಅಂಕೋಲ. ನೀವು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ಗೊತ್ತಿರ್ತದೆ, ನೋಡ್ತಾ ಇಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲ ವ್ಲಾಗ್ಸ್ನ. ಊರಿಗೆ ಹೋಗಿ ಬಂದರೂ ಮನೆ ಒಳಗಡೆ ಹೇಗೆ ಇತ್ತಲ್ಲ ಹಾಗೆ ಇದೆ. ಹೋಗುವಾಗಲೇ ಎಲ್ಲ ನೀಟಾಗಿ ಜೋಡಿಸುತ್ತೆ ಹೋಗುತ್ತೆ. ಸೊ ಮನೆ ಬಂದಾಗ ಪಳಪಳ ಅಂತ ಇರಲಿ ಅಂತ ಹಾಗೆ ಪಳಪಳ ಅಂತ ಇತ್ತು. ಹೊರಗಡೆ ಸ್ವಲ್ಪ ಅಫ್ಕೋರ್ಸ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ಲ, ಸೊ ಅದರದ್ದು ಸ್ವಲ್ಪ ಧೂಳು ಮಟ್ಟಿ ಎಲ್ಲ ಇತ್ತು. ಬಟ್ ಓವರ್ ಆಲ್ ಮನೆ ನೀಟಾಗೇ ಇದೆ. ಬೇರೆ ಕೆಲಸಗಳು ಭಾಳ ಇಲ್ಲ, ಜೋಡಿಸುವಂಥದ್ದು ಎಲ್ಲ ಇದೆ. ಬಟ್ಟೆ ಎಲ್ಲ ಇನ್ನೂ ಅನ್ಪ್ಯಾಕೇ ಮಾಡಿಲ್ಲ. ಐ ಥಿಂಕ್ ಅನ್ಪ್ಯಾಕಿಂಗ್ ಮಾಡು ಅಷ್ಟರಲ್ಲೇ ಮತ್ತೆ ಪ್ಯಾಕಿಂಗ್ ಮಾಡಬೇಕು. ಯಾಕೆಂದರೆ ನಮ್ಮದು ರಿಟರ್ನ್ ಟಿಕೆಟ್ ಬುಕ್ ಆಗಿದೆ. ಅಂದರೆ ಅಂಕೋಲ ಹೋಗೋ ಟಿಕೆಟ್ ಬುಕ್ ಮಾಡಿದ್ದೇವೆ. ಹಬ್ಬಗಳು ಜೋರಾಗೇ ಇದ್ದಾವಲ್ಲ, ಹಬ್ಬ ಇದೆ, ತುಳಸಿ ಹಬ್ಬ, ಹಾಗೆ ಅಕ್ಷಯ್ ಕಸಿನ್ ಇದೊಬ್ಬರದ್ದು ಮದುವೆ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇನ್ನೊಂದು 15-20 ದಿನ ಆರಾಮ್ಸೆ ಹೋಗ್ತದೆ. ಸೊ ಯೋಚನೆ ಮಾಡ್ತಾನೆ ಅನ್ಪ್ಯಾಕ್ ಮಾಡಬೇಕಾ ಬೇಡ. ಮನೆ ಸುತ್ತಮುತ್ತಲ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಕೇಳಿ ಅದ್ಭುತ ಸೌಂಡ್. ಹಾಯ್, ಸಂಜೆ 6:15 ಆಗಿದೆ. ಅಕ್ಷಯ್ ಮನೆಗೆ ಬಂದಾಯಿತು, ನಾವು ಊಟ ಮಾಡಿ ಆಯಿತು, ಹಾಗೆ ಮಧ್ಯೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ದಾಯಿತು. ಇದಾದ ನಂತರ ಕೆಳಗಡೆ ಆಂಟಿ ಈಗ ಪೂಜೆ ಕರೆದಿದ್ದಾರೆ, ಪೂಜೆಗೆ ಹೋಗಿ ಬರ್ತಾನೆ. ಇವತ್ತಿನ ದಿನ ವ್ಲಾಗ್ ಮಾಡ್ತಾ ಇದ್ದಾನೆ ಹೌದು, ಬಟ್ ಎದ್ದು ಹೋಗ್ತದಾ ಇಲ್ಲ ಗೊತ್ತಿಲ್ಲ. ಇವತ್ತಿನ ದಿನದಲ್ಲಿ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಆಗಿದ್ದು ಏನೂ ಇರಲಿಲ್ಲ. ಇದು ಆಲ್ ಆಫ್ ಅ ಸಡನ್ ಪಾಪ್ ಆಯಿತು. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಕ್ವಿಕ್ಲಿ ಡೌನ್ ಆ್ಯಂಡ್ ಕಮಿಂಗ್ ಬ್ಯಾಕ್. ಅದಾದ ನಂತರ ಯೂಟ್ಯೂಬ್ ವಿಡಿಯೋ ಒಂದು ಎಡಿಟ್ ಮಾಡಲಿಕ್ಕಿದೆ, ಶಾರ್ಟ್ಸ್, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಏನು ಹಾಕಬೇಕು ಅನ್ನೋದು ಯೋಚನೆ ಮಾಡಲಿಕ್ಕಿದೆ. ಸೊ ದ್ಯಾಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಈಗ ಅಕ್ಷಯ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗ್ತಾ ಇದ್ದಾನೆ, ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಸೊ ಹೋಗಿ ಬರ್ತಾನೆ, ಬಂದು ನೋಡೋಣ ಈ ವಿಡಿಯೋದು ಏನಾಗ್ತದೆ. ಹೋಗಿ ಬಂದೆ ನಾನು. ಈ ಫಂಕ್ಷನ್ಸ್ ಎಲ್ಲ ಎಷ್ಟು ಖುಷಿ ಕೊಡ್ತದಲ್ಲ. ನಾನು ಅಲ್ಲಿ ಕೆಳಗೆ ಹೋದಾಗ ಆಂಟಿ ಮನೇಲಿ ಇನ್ನೊಬ್ರು ಇದ್ದರು, ಅವ್ರ ಜೊತೆನೇ ಹಾಗೆ ಮಾತಾಡ್ತಾ ಅವ್ರು ಎಲ್ಲಿ, ಇವರು ಏನು ಮಾಡ್ತಾರೆ, ಅವ್ರ ಮಕ್ಕಳೆಲ್ಲ ಹೇಗೆ ಎಲ್ಲ ಅವರೇ ಎಕ್ಸ್ಚೇಂಜ್ ಮಾಡಿದ್ರು. ಗೊಂಬೆಗಳಂತೂ ನಾನಿಲ್ಲಿ ಸೈಡಿಗೆಲ್ಲಾದರೂ ವೀಡಿಯೋ ಹಾಕ್ತೇನೆ. ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು, ಇರೋ ಪುಟ್ಟ ಜಾಗದಲ್ಲಿ ಎಷ್ಟು ನೀಟಾಗಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಥರ್ಸ್ಡೇ ಇನ್ನೊಬ್ರ ಮನೆಗೆ ಹೇಳಿದ್ಮೇಲೆ ಅವ್ರ ಮನೆಗೂ ಅದೇ ಥರ ಗೊಂಬೆ ಎಲ್ಲ ಕೂರಿಸಿದ್ದಾರೆ. ಸೊ ಬರ್ಲಿಕ್ಕೆ ಹೇಳಿದ್ರು, ಥರ್ಸ್ಡೇ ಆದರೆ ಹೋಗಿ ಬರ್ತಾನೆ. ಸೊ ಇವತ್ತು ಅಲ್ಲಿ ಹೋಗಿ ಬರುವಷ್ಟರಲ್ಲಿ ಈಗ 7:15 ಆಗ್ತಾ ಇದೆ. ಬೇಗ ಚಪಾತಿ ಮಾಡಿ ಊಟ ಮಾಡಿ ಸ್ವಲ್ಪ ವಾಕಿಂಗಿಗೆ ಹೋಗಿ ಬಂದು ಆದರೆ ಕೆಲಸ ಮಾಡಿ ಬಂದದು. ಇವತ್ತಿನ ದಿನ ಇಷ್ಟೇ ಆಗಿತ್ತು, ಚೆನ್ನಾಗೇನೋ ಇತ್ತು, ಬಟ್ ತುಂಬ ಸಿಂಪಲ್ ಆಗಿತ್ತು. ಬೇರೆಯವರಿಗೆಲ್ಲ ಇದು ಇನ್ ಬೋರಿಂಗ್ ಡೇ ಅನಿಸ್ಬೋದು, ನನಗಿದು ಪೀಸ್ಫುಲ್ ಆ್ಯಂಡ್ ಕಾಮ್ ಡೇ. ಯಾಕೆ ಹೆಂಡ್ತಿಗೆ ಹೊಡೆಯೋದು, ಆಗ ಬೇಕಂತ ಗೇಟ್ ಹಾಕಿದೆ ಕೈ ಮೇಲೆ, ಈಗ ಛತ್ರಿ ಓಪನ್ ಮಾಡಿ ಮೂಗು ಹೊಡಿತಾ ಹೇಳ, ಈಗ ಮಗ ತೋರ್ಸ, ಹೇಳಿ ಕನ್ನಡ ಎಲ್ಲ ಕಾಟ ಕೊಡ್ಬೇಕಲ್ಲ ಅಂತ ಕಾಟ ಕೊಡ್ತಾ ಇದ್ದಾನೆ ಇಲ್ಲಿ. ಮೂಗು ಹೊಡೆದು ಹೋದ ನಂತರ ಮತ್ತೆ ಏನು ಬಂದಿದೆ. And finally, after a very long wait, I got my iPad. ಏನಪ್ಪ ಇವರು ಬಜೆಟ್ ಕಪಲ್ ಅಂತಾರೆ, ಆದರೆ ಈ ಥರದ್ರ ಮೇಲೆಲ್ಲ ದುಡ್ಡು ಸ್ಪೆಂಡ್ ಮಾಡ್ತಿದ್ದಾರೆ ಅಂದ್ಕೊಂಡ್ರ? ಹಾಗೇನಿಲ್ಲ.
ಅಮೆಝಾನಲ್ಲಿ ಸೇಲ್ ನಡೀತಾ ಇತ್ತು, ಒಳ್ಳೆ ಡೀಲ್ ಸಿಗ್ತಾ ಇತ್ತು, ನನಗೆ ಇದರ ಅವಶ್ಯಕತೆ ಇತ್ತು, ಅದಕ್ಕೆ ಆ ಟೈಮಿಗೆ ಬೈ ಮಾಡಿದ್ವಿ. ನಿಮ್ಗೇನಾದರೂ ಈ ಐಪ್ಯಾಡಿನ ರಿವ್ಯೂ ಬೇಕಿತ್ತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ತಿರ್ಸಾ ಪೆನ್ಸಿಲ್ ಬರಲಿಲ್ಲ. ಹಲೋ, ದಿನಕ್ಕೆ ಜಸ್ಟ್ 2 hours ಕೊಡು ನನಗೆ ಐಪ್ಯಾಡ್ ಅಂದಿರೋ ಮಿಸ್ಟರ್ ಮಾಡಿ ಈಗ ಐಪ್ಯಾಡ್ ಬಿಡೋ ನಾಮೋ ನಿಶಾನೇ ಇಲ್ಲ. ಹಲೋ, ನೀ ಏನಂದಿದ್ದು? ದಿನಕ್ಕೆ 2 ತಾಸು ಕೊಟ್ರೆ ಸಾಕಂದಿದ್ಯಲ್ಲ. ಏನ್ ಹೇಳ್ತಾ ಇದ್ದೆ ನಾನು? ಕೇಳಿಸ್ತಾ ಇದ್ರು ಇದೆಯಾ? ಇಲ್ಲಿ ನೋಡಿ, ಐಪ್ಯಾಡ್ ಬಂದು ಒಂದು ಫ್ಯೂ ಅವರ್ಸ್ ಆಗಿರಲಿಲ್ಲ, ಆದರೂ ಅದ್ರ ಸ್ಕ್ರೀನ್ ಕಾರ್ಡ್ ಹಾಕೋಣ ಅಂತ ಹೇಳಿ ಫೈನಲಿ ಅದನ್ನು ತರಿಸಿ ಹಾಕ್ತಾ ಇದ್ದೇವೆ. ಇಂಥದ್ದೆಲ್ಲ ಆಕ್ಟಿವಿಟಿ ಅಂದರೆ ನಮ್ಮ ಮನೆಯವರಿಗೆ ಫುಲ್ ಇಂಟ್ರೆಸ್ಟ್. ನೋಡಿ ಎಲ್ಲರೂ, ನಾವು ನಮ್ಮ ಐಪ್ಯಾಡಿಗೆ ಅಂಗಿ ಚಡ್ಡಿ ಹಾಕ್ತಾ ಇದ್ದೇವೆ. ಅಂಗಿ ಹಾಕ್ತಾ ಇದ್ದೇವೆ. ಗುಡ್ ಈವ್ನಿಂಗ್. ಐ ಥಿಂಕ್ ಇವತ್ತು ಡೇಟ್ 25th ಸೆಪ್ಟೆಂಬರ್. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ರೆಕಾರ್ಡ್ ಮಾಡಲಿಕ್ಕೆ 23rd 22nd ರೈಟ್. ಇವತ್ತು ಭಾಳೆಲ್ಲ ಭಾಷಣ ಕೂಡಿದ್ದಿಲ್ಲ. ಇವತ್ತು ಇಂಪಾರ್ಟೆಂಟ್ ಏನಂದರೆ, ನಾನಿವತ್ತು ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ. ಮೊನ್ನೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ ಕೆಳಗಡೆ ಆಂಟಿ ಮನೆಗೆ. ಇವತ್ತು ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ ಅವ್ರ ರಿಲೇಟಿವ್ ಮನೆಗೆ. ಆ್ಯಂಡ್ ಟ್ರಸ್ಟ್ ಮೀ, ದ ಹೋಲ್ ಎಕ್ಸ್ಪೀರಿಯನ್ಸ್, ನಾ ಯೂಶ್ವಲಿ ನಮ್ಮ ಮನೆಯಲ್ಲೇ ಇರ್ತೇನಲ್ಲ, ದ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಅಲ್ಲಿ ಒಬ್ಬರು ಕಾರ್ಪೊರೇಟಲ್ಲಿ ಕೆಲಸ ಮಾಡೋರು ಸಿಕ್ಕಿದ್ರು. ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಜಾಬ್ ಬೇಕಿತ್ತ ಅದು ಇದು ಮಾತಾಡಿದ್ವಿ. ಹಾಗೆ ಅವ್ರದ್ದು ಎಲ್ಲ ರಿಲೇಟಿವ್ಸ್ ವರ್ ಸೋ ವೆಲ್ಕಮಿಂಗ್. ಅಲ್ಲಿ ಅವರು ಸಹ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು. ವಿಮೆನ್ ಮೆನ್ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಬಂದಿದ್ದೇನೆ. ಅದೆಲ್ಲ ಇಂಪಾರ್ಟೆಂಟ್ ಹೌದು, ಬಟ್ ದ ಫೀಲಿಂಗ್ ಇದೆಯಲ್ಲ, ಈಗ ನನ್ನ ಎನರ್ಜಿ ನೋಡಿದರೆ ನಿಮಗೆ ಅರ್ಥ ಆಗ್ತಿರ್ಬೋದು. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಐ ಫೆಲ್ಟ್ ಸೋ ಗುಡ್. 5 ಗಂಟೆ ಅರೌಂಡ್ ಹೋಗಿದ್ದೆ ಇಲ್ಲಿಂದ, 4:45 ಅಂದ್ಕೊಳ್ಳಿ, ಆ್ಯಂಡ್ 10 minutesಲ್ಲಿ ಅಲ್ಲಿ ರೀಚ್ ಆಗಿದ್ದೇನೆ. ಅವಾಗಿಂದ ಇದೇ ಸೇಮ್ ಎನರ್ಜಿ ಮೇಂಟೈನ್ ಆಗಿದೆ. ಅಂದರೆ ನಾಟ್ ಜಸ್ಟ್ ಮೀ, ಅಲ್ಲಿರೋರು ಎಲ್ಲರೂ ಹಾಗೆ ಏನೇನೋ ಡಿಸ್ಕಸ್ ಮಾಡಿದ್ವಿ. ಸ್ಯಾರೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಪೂಜೆ ಡೆಕೋರೇಟಿವ್ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ, ಫಿಲ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈವನ್ ದೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು, ಲೈಕ್ ಅವರಿಗೆಲ್ಲ ತಮಿಳ್ ಅವರೆಲ್ಲ ತಮಿಳಿಯನ್ಸ್, ತಮಿಳ್ ಮಾತಾಡ್ತಾರೆ, ನಾನು ಇಂಗ್ಲೀಷ್ ಮಾತಾಡ್ತಾನೆ ಅವ್ರ ಜೊತೆ. ಬಟ್ ಯಾವಾಗಲೂ ನಾನು ಹಿಂಗೆ ಲೋನ್ಲಿ ಫೀಲೇ ಆಗಿಲ್ಲ. ಎಲ್ಲ ಚಂದ ಹರಟೆ ಹೊಡಿತಾ ಇದ್ವಿ. ಹಾಗೆ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ಥರ ಹೋಗಿ ಬಂದು ಗೊತ್ತಿದೆ ನನಗೆ. ಅಲ್ಲಿ ಗಿಫ್ಟ್ಸ್ ಕೊಡ್ತಾರೆ, ಇದೆಲ್ಲ ಶೇರ್ ಮಾಡ್ತಾರೆ, ಗೊತ್ತಿತ್ತು. ಬಟ್ ಇವತ್ತು ನೋಡಿ ಎಷ್ಟು ಕ್ಯೂಟಾಗಿ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅನು ಸೋ ಮಚ್ ಫಾರ್ ಲೈಕ್ ಇನ್ವೈಟಿಂಗ್ ಮೀ. ಐ ಅಂಡರ್ಸ್ಟ್ಯಾಂಡ್ ದಟ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಅದಕ್ಕೆ. ಸೊ ಥ್ಯಾಂಕ್ ಯು ಅನು ಫಾರ್ ಇನ್ವೈಟಿಂಗ್ ಮೀ. ಇಟ್ ಫೆಲ್ಟ್ so good, like being at your house, talking to everybody, especially the kids. They were lovely and very welcoming. ಈಗ ಇದನ್ನು ಸ್ವಲ್ಪ ತೋರಿಸ್ತಾನೆ, ಫುಲ್ ಓಪನ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಐ ಹ್ಯಾವ್ ಅ ವೆರಿ ಕ್ಯೂಟ್ ಬ್ಯಾಗ್. ಹಾಗೆ ಸ್ವಲ್ಪ ಐಟಮ್ಸ್. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದು, ಈ ಪುಟಾಣಿ ಕೃಷ್ಣ ಹಳದಿ ಕುಂಕುಮ ಇದೆ. ನೀವು ಯಾರಾದರೂ ಇದನ್ನು ನೋಡಿದರೆ ಹೇಳಿ ಆಯಿತಾ, ನೀವು ಮಾಡಿದ್ದೀರಾ ಇಂಥದ್ದೇನಾದರೂ ಎಕ್ಸ್ಪಿರಿಮೆಂಟ್. ನನಗೆ ವಯಸ್ಸಾಗ್ತಾ ಇದೆ ಅನ್ನೋದ್ರಿಂದ ಈ ಗ್ಯಾರಂಟಿ ಹೆಂಗಂದರೆ, ದೀಸ್ ಐಟಮ್ಸ್ ಎಕ್ಸೈಟ್ ಮೀ ನಾವು, ಗೊತ್ತಾಯ್ತಾ? ಅಂದರೆ ಈ ಅವ್ರ ಮನೇಲಿರುವಂಥ ದೀಪ, ಅಲ್ಲಿ ಪೂಜೆಗೆ ಯೂಸ್ ಮಾಡಿರುವಂಥ ಐಟಮ್ ಎಲ್ಲ ನೋಡಿ ಖುಷಿ ನನಗೆ. ಈ ಫರ್ನಿಚರ್, ಈ ದೇವ್ರದ್ದು ಡೆಕೋರೇಟಿವ್ಸ್ ಸಾಲಿಡ್. ಇಲ್ಲಿ ವಿಡಿಯೋ ಹಾಕ್ತಾರೆ ನಿಮಗೆ ಫುಟೇಜ್,
ಅಥವಾ ಇನ್ನು ಮುಂದೆ ನೋಡಿರ್ತೀರ. ಇಟ್ಸ್ ಬ್ಯೂಟಿಫುಲ್. ಆ ಕಲ್ಚರ್ ನಮ್ಮ ಮನೇಲಿ ಮಾಡಲ್ಲ, ಗೊಂಬೆ ಎಲ್ಲ ಕೂರಿಸೋದು. ಇವ್ರ ಮನೇಲೆಲ್ಲ ಗೊಂಬೆ ಕೂರಿಸಿದ್ರು ವಿತ್ ಅ ಥೀಮ್. ಟಾಪ್ ಕ್ಲಾಸ್ ಆಗಿತ್ತು. ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್, 30 ವರ್ಷ ಆಗಿದೆ ಅನ್ನೋದಕ್ಕೆ ಗ್ಯಾರಂಟಿ ಈ ಮಮ್ಮಿ ಇದೀರು. ಅವ್ರ ಮಕ್ಕಳಿಗೆಲ್ಲ ಇರ್ತಾರಲ್ಲ, ಎಲ್ಲಾದ್ರೂ ಹೋದಾಗ ನಮ್ಮ ಮಮ್ಮಿ ತರ್ತಿದ್ರು ಏನಾದರೂ ಸಮೋಸ ಏನಾದರೂ ಕೊಟ್ಟರೆ ಅವ್ರು ಸ್ವಲ್ಪ ತಿಂತಿದ್ರೋ ಇಲ್ವೋ ಗೊತ್ತಿಲ್ಲ, ಮನೆಗೆ ತೊಗೊಂಡು ಬರ್ತಿದ್ರು. ನಾನು ನೋಡಿ ಝೂಮ್ ಹಾಕಿ ತೋರಿಸ್ತಾರೆ ಅಕ್ಷಯ್ ಅವರು. ನಾನು ಇದನ್ನ ತಗೊಂಡು ಬಂದಿದ್ದೇನೆ. ಐ ಡಿಂಟ್ ಇವನ್ ಹ್ಯಾವ್ ಅ ಬೈಟ್ ಇದೆ. ಅದನ್ನ ಹಾಗೆ ಅಂತ ಎತ್ತಿಟ್ಕೊಂಡು 2 ತಾಸು ಹರಟೆ ಹೊಡೆದು ಹಾಗೆ ಎತ್ಕೊಂಡು ಬಂದಿದ್ದಾನೆ, ಕೈಯಲ್ಲಿ ಹಿಡ್ಕೊಂಡು. ಬ್ಯಾಗ್ ಇಲ್ಲ, ಎಂತ ಇಲ್ಲ, ಇದರಲ್ಲಿ ಅದೆಲ್ಲ ಬಾಕಿ ಐಟಮ್ಸ್ ಇತ್ತಲ್ಲ ಹಾಳಾಗ್ಬೋದು ಅಂತ ಹೀಗೆ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ. ಅದಕ್ಕೆಲ್ಲ ಯಾಕೆ ಭಾಷಣ ಬಿಗಿತಾ ಇದ್ದೇನೆ ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದೀಸ್ ಟ್ರೆಡಿಷನ್ಸ್. ಇವತ್ತು ಹೋಗಿ ನಂಗೆ ಎಷ್ಟು ಖುಷಿ ಆಯ್ತಲ್ಲ. ಈಗ ನಮ್ಮ ಮನೇಲಿ ನೋಡಿದ್ರೆ ದೇವ್ರ ಪೂಜೆ, ನಾರ್ಮಲ್ ದೇವ್ರ ಪೂಜೆ ಮಾಡಿದ್ವಿ. ಈ ಪದ್ಧತಿ ಇಲ್ಲ, ಬಟ್ ಈ ಎಕ್ಸೈಟ್ಮೆಂಟ್ ನಂಗೆ ಇಷ್ಟು ಫೀಲ್ ಆಗ್ತದೆ. ಯಾಕಂದ್ರೆ ಐ ರಿಯಲಿ ವಾಂಟ್ ಟು ಮೇಕ್ ದಿಸ್. ನೆಕ್ಸ್ಟ್ ಜನ್ರೇಷನ್ ಕಿಡ್ಸಿಗೆ, ಮುಂದೆ ಬರೋ ಮಕ್ಕಳಿಗೆಲ್ಲ ನಾವೇನಂತ ಹೇಳ್ಕೊಡ್ಲಿಕ್ಕಾಗ್ತದೆ, ಇದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಅಂದರೆ. ಸೊ ಇವತ್ತಿಂದ ಐ ಕಮಿಟ್ ಟು ಇಟ್. ವರಮಹಾಲಕ್ಷ್ಮಿ ಚಂದ ಮಾಡ್ತಾನೆ ಆಯ್ತಾ, ಅದೊಂದು ಶ್ರಾವಣದಲ್ಲಿ ಚಂದ ಮಾಡ್ತೇನೆ ಮನೆಯಲ್ಲಿ. ಅದು ಚೆನ್ನಾಗೇ ಮಾಡ್ತಿದ್ದೇನೆ ನನ್ನ ಪ್ರಕಾರ, ನನಗೆ ಎಷ್ಟು ಆಗ್ತದೆ ಅಷ್ಟು. ಗಣೇಶ ಚತುರ್ಥಿ ಮಾಡ್ತೇವೆ, ದೀಪಾವಳಿನೂ ಸಹ ನಮ್ಮ ಮನೇಲಿ ಓಕೆ ಮಾಡ್ತೇವೆ. ಅಂಕೋಲಾದಲ್ಲೆಲ್ಲ ಚಂದ ಮಾಡ್ತಾರೆ, ನಮ್ಮ ಮನೇಲಿ ಓಕೆ ಇಷ್ಟ. ಇನ್ಫ್ಯಾಕ್ಟ್ ನಾನು ಚಿಂಟಿ ಈ ಥರದ್ದು ಯಾವುದು ದೊಡ್ಡ ಫಂಕ್ಷನ್ನೇ ಇಲ್ಲ ನಮ್ಮ ಮನೇಲಿ. ಈ ವರಮಹಾಲಕ್ಷ್ಮಿ ಒಂದೇ ಚೆನ್ನಾಗಿ ಮಾಡೋದಂದ್ರೆ ನಾವು. ಸೊ ಇವತ್ತು ಅದಕ್ಕೆ ನೋಡಿ ಆ ಕಮಿಟ್ಮೆಂಟ್ಗೆ ಇಲ್ಲ, ನಮ್ಮ ಮನೇಲೂ ಈ ಥರ ಟ್ರೆಡಿಷನ್ಸ್ ಆಗಬೇಕು, ನಾವು ಏನಾದರೂ ಮಾಡಬೇಕು. ಇದೇ ರೀತಿ ಅಲ್ಲದೆ ಇದ್ರು, ದಸರಾ ಹಬ್ಬ ಅಲ್ಲದೆ ಇದ್ರು ಬೇರೆ ಯಾವುದಾದ್ರೂ ಚೆನ್ನಾಗಿ ಮಾಡಬೇಕು. ನೀವು ಎಲ್ಲೇ, ಈಗ ನೀವು ಎಷ್ಟು ಜನ ವೀಡಿಯೋಸ್ ನೋಡ್ತಿರ್ತೀರ ನಂಗೆ ಗೊತ್ತಿಲ್ಲ. ನೀವು 100 ಆಗಿರಲಿ, 200 ಆಗಿರಲಿ, 10,000 ಜನನೇ ಆಗಿರಲಿ, ಪ್ಲೀಸ್ ನಿಮ್ಮ ಮನೇಲಿ ಈ ಥರದ್ದು ಏನಾದರೂ ಇದ್ದರೆ ಫೆಸ್ಟಿವಲ್ ಹಳೆಯವ್ರ ಹತ್ರ ಕೇಳ್ಕೊಳ್ಳಿ, ನಿಮ್ಮ ಮನೇಲಿ ದೊಡ್ಡವ್ರ ಹತ್ರ ಕಲ್ತ್ಕೊಳ್ಳಿ ಇದನ್ನು. ಇಟ್ ಗಿವ್ಸ್ ಯು ಸೋ ಮಚ್ ಆಫ್ ಹ್ಯಾಪಿನೆಸ್. ಆ ಖುಷಿ ಎಷ್ಟಾಗ್ತದೆ ಗೊತ್ತಾ. ಈಗ ನಾನು 30 year old ಆಗಿ ಈ ಥರ ಇಷ್ಟು ಖುಷಿ ಪಡ್ತಿದ್ದೇನೆ ಅಂದರೆ ಐ ಥಿಂಕ್ ಚಿಕ್ಕ ಮಕ್ಕಳಿಗೆ ಇದು ತುಂಬ ಒಳ್ಳೆಯದಾಗಿರ್ತದೆ. ಆ್ಯಂಡ್ ಕೋರ್ ಮೆಮೊರೀಸ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಡೆಫಿನೆಟ್ಲಿ ಅದು ಬಿಲ್ಡ್ ಆಗ್ತದೆ. ನಿಮ್ಮ ಮನೇಲಿ ಮಾಡ್ತಾ ಇಲ್ಲ ಅಂದರೆ ಇದೆಯಾ ಅಂತ ಕೇಳ್ಕೊಂಡು ಮಾಡಿ. ಇಲ್ಲ ನೀವೇ ಹೊಸದಾಗಿ ಏನಾದರೂ ನಿಮ್ಮ ಮನೇಲಿ ಮಾಡ್ಲಿಕ್ಕೆ ಆಗ್ತದೆ ಅಂದರೆ ಡೆಫಿನೆಟ್ಲಿ ಮಾಡಿ. ಹಾಗೆ ನಾನು ಮನೆಗೆ ಯಾರಾದರೂ ಬಂದಾಗ ಅರ್ಶಿನ ಕುಂಕುಮಕ್ಕೆ ಸಿಂಪಲ್ ಆಗಿ ಮಾಡ್ತೀನಿ. ನನ್ನ ಹತ್ರ ನನಗೆ ಏನೇನು ಗೊತ್ತಿದೆ ಆ ಥರ. ಇದೆಲ್ಲ ನೋಡಿ ನಮ್ಮ ಉಷತ್ಯ ಅಂತ ಇದ್ದಾರೆ, ನಮ್ಮ ಪಪ್ಪನ ತಂಗಿ, ಅವರು ಸಿರ್ಸಿಲಿ ಪೂಜೆ ಮಾಡ್ತಾರೆ. ಬಟ್ ನಾವು ಊರಿಗೆ ಹೋದಾಗ ಏನೇನೋ ಐಟಮ್ಸ್ ಎಲ್ಲ ತಂದು ಕೊಡ್ತಾರೆ. ಅದು ತಗೊಳ್ಳುವಾಗ ಎಷ್ಟು ಖುಷಿ ಆಗ್ತದೆ ಅನ್ನೋದು ಇವತ್ತು ಆ ದಿನನೂ ಆಗಿತ್ತು, ಇವತ್ತು ಆಯಿತು. ಸೊ ನೆಕ್ಸ್ಟ್ ಟೈಮಿಂದ ನಾನು ಏನಾದರೂ ಚೆನ್ನಾಗಿ ನನ್ನ ಹತ್ರ ಎಷ್ಟು ಆಗ್ತದೋ ಅಷ್ಟು ರೆಡಿ ಮಾಡ್ತೇನೆ. ಇದು ಎಂಥ ಓಲ್ಡ್ ವುಮೆನ್ ಡೈಲಾಗ್ ಇರ್ಬೋದು, ಬಟ್ ಗೀತಾ ಆಂಟಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ದೇ. ಅವರಿಗೂ ಹೇಳಿ ಬಂದಿದ್ದಾನೆ ಆಯಿತಾ, ಬರೀ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಹೇಳಿ ಬಂದಿದ್ದಾನೆ. ಥ್ಯಾಂಕ್ ಯು ನಂಗೆ ಕರೆದಿದ್ದಕ್ಕೆ. ಸೊ ದ್ಯಾಟ್ ನಾ ಅವ್ರ ಮನೆಗೆ ಹೋದೆ, ಅಲ್ಲಿಂದ ಇನ್ನೊಬ್ಬರ ಪರಿಚಯ ಆದರು, ಈ ಕನೆಕ್ಷನ್ ಬಿಲ್ಡ್ ಆಯಿತು. ತುಂಬ ಮಾತಾಡ್ತದೆ ನನಗೆ ಗೊತ್ತು, ಬಟ್ ಈ ಎಕ್ಸೈಟ್ಮೆಂಟ್ ಇರ್ತಲ್ಲ ಇದು ಹೇಳಲೇಬೇಕು. ಯಾಕಂದರೆ ಎಲ್ಲರೂ ಅವ್ರ ಮನೇಲಿ ಏನಾದರೂ ಒಂದು ಹಬ್ಬಗಳಿರ್ತದೆ, ಬಟ್ ಅದು ಓವರ್ ದ ಟೈಮ್ ಎನರ್ಜಿ ಎಂಥೂಸಿಯಾಸಮ್ ಕಮ್ಮಿ ಆಗ್ತಾ ಬರ್ತದೆ. ಮಾಡಬೇಡಿ ಪ್ಲೀಸ್. ಎಲ್ಲರೂ ನಿಮ್ಮ ಮನೆ, ನೀವು ಯಾವ ರಿಲಿಜನ್ನೇ ಆಗಿರಲಿ, ಯಾವ ಕಾಸ್ಟೇ ಆಗಿರಲಿ, ನಿಮ್ಮ ಮನೇಲಿ ಏನು ಪದ್ಧತಿಗಳಿದಾವಲ್ಲ ಮಾಡಿ. ಇಟ್ ಬ್ರಿಂಗ್ಸ್ ಸೋ ಮಚ್ ಆಫ್ ಜಾಯ್. ಹಾಗೆ ಜನ ನೆಂಟರು ಎಲ್ಲ ಬಂದಾಗ ನಾವು ಹೇಳ್ತೇವಲ್ಲ ಈಗೀಗ, ಅಂದರೆ ನನಗೂ ಅದು ಇದಿತ್ತು, ಓಕೆ ಭಾಳ ಜನ ಸೇರಿದರೆ ಏನೇನೋ ಮಾತಾಡ್ತಾರೆ, ಅನ್ನೆಸರಿ ಮಾತಾಡ್ತಾರೆ ಅಂತ. ಬಟ್ ಇಲ್ಲ, ಆ ಎನರ್ಜಿ ಇಸ್ ವೆರಿ ಡಿಫ್ರೆಂಟ್. ಯು ಕ್ಯಾನ್ ವೆರಿ ಮಚ್ ಥ್ರೈವ್ ಆನ್ ದ್ಯಾಟ್ ಎನರ್ಜಿ. ನಾ ಹೇಳ್ತೇನೆ ಡೆಫಿನೆಟ್ಲಿ. ಹಾಗೆ ಏನೇ ನೆಗೆಟಿವ್ಸ್ ಇದ್ದರೂ ಯು ವಿಲ್ ಫಾರ್ಗೆಟ್ ಇಟ್. 2 ಗಂಟೆ ಅಲ್ಲಿ ಹೋಗಿ ಬಂದಲ್ಲ, ನನಗೆ ನನ್ನ ಲೈಫಲ್ಲಿ ಇರೋ ಏನು ಟೆನ್ಷನ್, ಜಾಸ್ತಿ ಟೆನ್ಷನು ಇಲ್ಲ, ಹ್ಯಾಪಿ ಇದ್ದೇನೆ. ಬಟ್ ಸ್ಟಿಲ್ ಬಾಕಿ ಇರುವಂಥ ಟೆನ್ಷನ್ಗಳು 1% ಸಹ ತಲೆಗೆ ಬಂದಿಲ್ಲ. ಐ ವಾಸ್ ಹ್ಯಾಪಿ, ಐ ವಾಸ್ ಕಮ್ಯುನಿಕೇಟಿಂಗ್ ನೈಸ್ಲಿ. ಹಾಗೆ ಒಂಥರ ಎನರ್ಜಿ, ಆ ಎನರ್ಜಿನೇ ಡಿಫ್ರೆಂಟ್ ಇತ್ತು. ಆ್ಯಂಡ್ ಐ ವುಡ್ ಲವ್ ಆಲ್ ದೀಸ್ ಕಿಡ್ಸ್ ಟು ಹ್ಯಾವ್ ದ್ಯಾಟ್ ಎಕ್ಸ್ಪೀರಿಯನ್ಸಸ್. ಸೊ ನಿಮಗೋಸ್ಕರ ಅಲ್ಲದೆ ಇದ್ದು, ನಿಮ್ಮ ಮನೇಲಿರೋ ಮಕ್ಕಳಿಗೋಸ್ಕರ,
ಮುಂದೆ ನಿಮ್ಮ ಫ್ಯಾಮಿಲಿ ಅಂತ ಮಾಡ್ಕೋತೀರಿ. ಈಗ ನೀವು ಯಂಗ್ ಇದ್ದರೆ ನನ್ನ ಸ್ಟೂಡೆಂಟ್ಸೇ ನೀವು ಆಗಿದ್ದರೆ ಯು ವಿಲ್ ಬಿ ಅರೌಂಡ್ ಇಂತ 18-19 years. ಬಟ್ ಟ್ರಸ್ಟ್ ಮೀ, try building this community for yourself, try building this ಅಂತ ರಿಲಿಜಿಯಸ್ ರಿಚುವಲ್ಸ್ ಏನೇ ಆಗಿರಲಿ. ಒಂದು ಸಣ್ಣ ತುಂಬ ಮಾತಾಡ್ತಿದ್ದಾನೆ ಅಕ್ಷಯ್, ಇಲ್ಲಿ ಶೂಟ್ ಮಾಡ್ತಿದ್ದಾರೆ ಕೈಯಲ್ಲಿ ಹಿಡ್ಕೊಂಡು. ಇಸ್ ಕನ್ಫ್ಯೂಸ್ಡ್, ಇವಳು ಹಿಂಗೆ ಬಂದ ತಕ್ಷಣ ಅಂತ ಮೊಬೈಲ್ ಹಿಡ್ಕೊಂಡು ಬಡಬಡ ಅಂತಿದ್ದಾಳೆ ಅಂತ. ಬಟ್ ದಿಸ್ ಎನರ್ಜಿ, ಐ ಟೆಲ್ ಯು ಅಗ್ಯಾನ್ ಆ್ಯಂಡ್ ಅಗ್ಯಾನ್, ಈ ವಿಡಿಯೋ ತುಂಬ ಅದನ್ನೇ ಹೇಳ್ತಿದ್ದಾನೆ. ಹ್ಯಾವ್ ದೀಸ್ ರಿಚುವಲ್ಸ್, ಸ್ವಲ್ಪ ಕಾಮ್ ಡೌನ್ ಆಗ್ತಾನೆ. ಹ್ಯಾವ್ ದೀಸ್ ರಿಚುವಲ್ಸ್, ಹ್ಯಾವ್ ಎಂತ ಸಣ್ಣ ಸಣ್ಣದು ಫಂಕ್ಷನ್ಸ್, ಗೆಟ್-ಟುಗೆದರ್ಸ್. ದೀಸ್ ಗಿವ್ ಯು ಡಿಫ್ರೆಂಟ್ ಎನರ್ಜಿ. ಐ ಎಕ್ಸ್ಪೀರಿಯನ್ಸ್ ದಿಸ್ ಎವ್ರಿ ಸಿಂಗಲ್ ಟೈಮ್. ಪ್ರತಿ ಸತಿ ನಾನು ಎಲ್ಲಾದರೂ ಹೊರಗೆ ಹೋದಾಗ ಒಂದು 10-15 ಪೀಪಲ್ ಕಮ್ಯುನಿಟಿ ಹೋದಾಗ ಐ ಹ್ಯಾವ್ ದಿಸ್ ಎನರ್ಜಿ. ಇವತ್ತೊಂದೇ ದಿನ ಅಂತಲ್ಲ, ಎವ್ರಿ ಸಿಂಗಲ್ ಟೈಮ್. ಆಫೀಸಲ್ಲಾಗಿರ್ಬೋದು, ಇಲ್ಲಿ ಟೀಚಿಂಗಿಗೆ ಅಂತ ಹೋಗ್ತಿದ್ದಲ್ಲ ಸ್ಕೂಲಿಗೆ, ಅಲ್ಲಾಗಿರ್ಬೋದು, ಈ ಥರ ಸಣ್ಣ ಸಣ್ಣ ಗೆಟ್ಟು. ಇನ್ಫ್ಯಾಕ್ಟ್ ನಮ್ಮ ಓನರ್ ಆಂಟಿ ಹತ್ರ ಮಾತಾಡಿದಾಗ ನಂಗೆ ಇಷ್ಟೇ ಎನರ್ಜಿ ಇರ್ತದೆ, ಆ ಖುಷಿ. ಸೊ ಹ್ಯಾವ್ ದೀಸ್ ರಿಚುವಲ್ಸ್, ಮೇಕ್ ಲೈಫ್ ಮೀನಿಂಗ್ಫುಲ್ ವಿತ್ ದೀಸ್ ಸ್ಮಾಲ್ ಫನ್ ಆ್ಯಕ್ಟಿವಿಟೀಸ್ ದಟ್ ಯು ಕ್ಯಾನ್. ಇಷ್ಟೇ ಇವತ್ತಿಂದು ಎಂಥ ಬ್ಲಾಗ್. ಇನ್ ಕೇಸ್ ನಾನು ಇವತ್ತು ಇಲ್ಲಿ ಅಪ್ಲೋಡ್ 25th ಮಾಡಿಲ್ಲ ಅಂದರೂ 26-27 ಒಳಗೆ ಬರ್ತದೆ. ಪ್ಲೀಸ್ ನೋಟ್, ಇದು ದಸರಾ ಹಬ್ಬದ ಟೈಮಿಗೆ ಶೂಟ್ ಮಾಡಿರೋ ವಿಡಿಯೋ. ಇವತ್ತು ಯೆಲ್ಲೋ ಸ್ಯಾರಿ ಉಟ್ಕೊಂಡು ಹೋಗಿದ್ದಾನೆ ಅಕ್ಷಯ್ ಮಾನ್ವಿ told me this. So yeah, thank you so much for listening to me blabbering about my experiences here. And if this was somewhere useful to you, please comment ಮಾಡಿ. ಇದೇ ಲಾಸ್ಟ್ ಶಾರ್ಟ್ ಆಗ್ತದ ಅಂತ ಗೊತ್ತಿಲ್ಲ ನನಗೆ, ಅಂದರೆ ಔಟ್ರೋ ಇದೆಯಾ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇಫ್ ಯು ಆರ್ ವಾಚಿಂಗ್ ದಿಸ್ ಸ್ಟಿಲ್ ಹಿಯರ್, ಅಟ್ಲೀಸ್ಟ್ ಈ ಪಾರ್ಟ್ ವಾಚ್ ಮಾಡ್ತಾ ಇದ್ದರೆ ನಿಮ್ಗೆ ಅದು ಯಾವ್ದು ರಿಚುವಲ್ ದ್ಯಾಟ್ ಬ್ರಿಂಗ್ಸ್ ದ್ಯಾಟ್ ಹ್ಯಾಪಿನೆಸ್ ಟು ಯು, ಅದನ್ನು ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಕಾಮೆಂಟ್ ಮಾಡೋ ಮನಸ್ಸಿಲ್ಲ ಅಂದರೆ ಅಟ್ಲೀಸ್ಟ್ DM ಮಾಡಿ ತಿಳಿಸಿ ಮಾತ್ರ ಕಿ ಹೌ ಡಿಡ್ ಯು ಫೀಲ್ ಆ್ಯಂಡ್ ವಿಚ್ ಇಸ್ ದ್ಯಾಟ್ ಒನ್ ಫೆಸ್ಟಿವಲ್ ದ್ಯಾಟ್ ಯು ಗೈಸ್ ಎಂಜಾಯ್, ರೈಟ್? ಥ್ಯಾಂಕ್ ಯು ಸೋ ಮಚ್. ಈಗ ಔಟ್ರೋನು ಶೂಟ್ ಮಾಡ್ಕೋತಾನೆ ಒಂದು 5 ನಿಮಿಷ ಬಿಟ್ಟು. ಬಟ್ ಯಾ, ಲೆಟ್ಸ್ ಕೀಪ್ ಅವರ್ ರಿಲಿಜನ್ ಅಲೈವ್, our practices and our rituals alive, so that it brings that happiness and adds little value to every single day of our lives. ನಿಮಗೆ ಇಷ್ಟ ಆಗಿರುವಂಥ ಫಂಕ್ಷನ್ಸ್ ಬಗ್ಗೆ, ನಿಮಗೆ ಇಷ್ಟ ಆಗಿರುವಂಥ ತಿಂಡಿಗಳ ಬಗ್ಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ. ಹಾಗೆ ಏನಾದರೂ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮದು ಒಂದು ರಿಚುವಲ್ ಅಂತ ಮಾಡ್ಕೊಳ್ಳಿ. ಜಸ್ಟ್ ಫ್ಯಾಮಿಲಿನೇ ಆಗಿರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ಸೇ ಆಗಿರ್ಬೋದು. ನೀವು ಮೊದಲು ಮಾತಾಡ್ತಿದ್ರಿ, ಈಗ ಮಾತಾಡ್ತಿಲ್ಲ, ಜಸ್ಟ್ ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ಇಟ್ ಡಸ್ ನಾಟ್ ಮ್ಯಾಟರ್. ನಿಮ್ಮ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಕನೆಕ್ಟ್ ಮಾಡಿ. ಹಾಗೆ ಪ್ಲೀಸ್ ಡೆಫಿನೆಟ್ಲಿ ಎನ್ಶ್ಯೂರ್ ನಿಮ್ಮ ರಿಚುವಲ್ಸ್ನ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡಿ. ಇಟ್ ವಿಲ್ ಬ್ರಿಂಗ್ ದೆಮ್ ಜಾಯ್. ನಿಮಗೂ ಖುಷಿ ಆಗ್ತದೆ, ಅವ್ರ ಕೋರ್ ಮೆಮೊರೀಸ್ ಕ್ರಿಯೇಟ್ ಆಗ್ತದೆ. With this, thank you so much for watching this video. Until next time, stay happy, stay sorted.